ರುಚಿಯಾದಂಥ ಪನ್ನೀರ್ ಗ್ರೇವಿ ತಿನ್ನಬೇಕು ಅಂದರೆ ರೆಸ್ಟೋರೆಂಟ್ಗೆ ಹೋಗಬೇಕು ಅಂತ ಏನೂ ಇಲ್ಲ. ಮನೆಯಲ್ಲೇ ಸುಲಭವಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು. ಇದೇ ರೀತಿ ನೀವು ಗ್ರೇವಿ ಮಾಡಬೇಕಾ? ಹಾಗಿದ್ರೆ ವಿಡಿಯೋ ಸ್ಕಿಪ್ ಮಾಡಬೇಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು 1 ಗ್ಲಾಸಷ್ಟು ನೀರನ್ನು ಬೌಲಲ್ಲಿ ಹಾಕ್ಬಿಟ್ಟು 2 ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ 4 ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಸೈಜ್ ಟೊಮೊಟೊ ಹಾಕ್ತಾ ಇದ್ದೀನಿ. ನೀವು ಬೇಯಿಸ್ಕೋಬೋದು ಅಥವಾ ಫ್ರೈ ಮಾಡ್ಕೊಳ್ತೀನಿ ಅಂದರೂ ಮಾಡ್ಕೋಬೋದು. ಈಗ ಇದನ್ನು ಚೆನ್ನಾಗಿ ಒಂದು 10 ನಿಮಿಷ, ಅಂದರೆ ಟೊಮೊಟೊ ಮೆತ್ತಗೆ ಆಗಬೇಕು, ನಾನು ತೋರಿಸ್ತಿದ್ದೀನಲ್ವ ಈ ಥರ ಆಗಬೇಕು. ಈಗ ಸ್ಟವನ್ನು ಆಫ್ ಮಾಡಿಕೊಂಡು ಈ ನೀರು ಪೂರ್ತಿಯಾಗಿ ತಣ್ಣಗಾಗೋಗಲಿ. ತಣ್ಣಗಾದ ನಂತರ ನಾವು ಒಂದು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಳ್ಳೋಣ. ಮಿಕ್ಸಿ ಜಾರಲ್ಲಿ ಸೇರಿಸ್ಬಿಟ್ಟು ಮಿಕ್ಸಿನ ಆನ್ ಮಾಡಿ ಆಫ್ ಮಾಡಿ ಮೆತ್ತಗೆ ಒಂದು 3-4 ಸಲ ಗ್ರೈಂಡ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ನೀವು, ಒಂದೊಳ್ಳೆ ಗ್ರೇವಿ ರೆಡಿ ಆಗಿದೆ ಅಲ್ವಾ. ಈಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಪನ್ನೀರನ್ನು ಕಟ್ ಮಾಡ್ಕೊಳ್ಳೋಣ. ನಾನು ಈ ರೀತಿ ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯೂಬ್ಸ್ ಆಗಿ. ಸಣ್ಣಗೆ ಬೇಕು ಅಂದರೂ ನೀವು ಕಟ್ ಮಾಡ್ಕೊಳ್ಳಿ. ಹಾಗೆ ಸೈಡ್ಸಲ್ಲಿ ಬರುತ್ತಲ್ವ, ಅದನ್ನೆಲ್ಲ ಈ ರೀತಿ ಮ್ಯಾಶ್ ಮಾಡ್ಕೊಳ್ತೀನಿ. ಈ ಥರ ಮ್ಯಾಶ್ ಮಾಡಿ ಸೇರಿಸ್ಕೊಳ್ಳೋದ್ರಿಂದ ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇರುತ್ತೆ ತಿನ್ನೋವಾಗ. ನೀವು ನೋಡಿರ್ಬೋದು, ಗ್ರೇವಿ ಗಟ್ಟಿಯಾಗಿರುತ್ತಲ್ವ ರೆಸ್ಟೋರೆಂಟಲ್ಲಿ, ಈ ರೀತಿ ಮಾಡಿ ಹಾಕ್ತಾರೆ. ಓಕೆ, ಇದೆಲ್ಲ ರೆಡಿ ಆಯಿತು. ನಂತರ ಒಂದು ಸ್ವಲ್ಪ ದೊಡ್ಡ ಸೈಜಿನ ಪ್ಯಾನ್ ಬಿಸಿ ಮಾಡಿ 1 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡು ನಾವು ಕಟ್ ಮಾಡಿಟ್ಟಿರೋ ಅಂಥ ಪನ್ನೀರನ್ನು ಸೇರಿಸ್ಕೊಳ್ಳೋಣ. ಅಂದರೆ ಬರೀ ಕ್ಯೂಬ್ಸನ್ನು ಮಾತ್ರ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಒಂದೇ 1 ನಿಮಿಷ. ಈ ರೀತಿ ಫ್ರೈ ಮಾಡಿ ಸೇರಿಸ್ಕೊಳ್ಳೋದ್ರಿಂದ ತಿನ್ನೋವಾಗ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಹಸಿ ಹಸಿ ಅನಿಸುತ್ತೆ. ನೋಡಿ, ಸ್ವಲ್ಪ ಬ್ರೌನ್ ಕಲರ್ ಬಂದ ತಕ್ಷಣವೇ ತೆಗೆದೊಂದು ಪ್ಲೇಟಲ್ಲಿ ಹಾಕಿಟ್ಕೋಬೇಕಾಗುತ್ತೆ. ತುಂಬ ಫ್ರೈ ಮಾಡಿಬಿಟ್ರು ರಬ್ಬರ್ ಥರ ಆಗೋಗುತ್ತೆ ತಿನ್ನೋದಕ್ಕೆ. ಇಷ್ಟು ಫ್ರೈ ಆದರೆ ಸಾಕು. ಹಾಗೆಯೇ ಅದೇ ಪ್ಯಾನಲ್ಲೇ 2 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಕರಗಿದ್ದೇನೆ. ಅರ್ಧ ಟೀ ಸ್ಪೂನ್ ಸೋಂಪು, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಿದ್ದೀನಿ. ನಂತರ ಸ್ವಲ್ಪ ಕಸೂರಿ ಮೆಥಿನ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ಚೆನ್ನಾಗಿ ಘಮ ಬರಬೇಕು. ಘಮ ಬಂದ ನಂತರ ನಾವು ರುಬ್ಬಿಟ್ಟಿರೋಂಥ ಟೊಮೊಟೊ ಈರುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ಳೋಣ. ಈ ಪೇಸ್ಟ್ ಹಾಕಿದ ನಂತರನೂ ಅಷ್ಟೇ ತುಂಬ ಏನು ಬೇಯಿಸೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ನಾವು ನೀರಲ್ಲಿ ಬೇಯಿಸ್ಕೊಂಡ್ಬಿಟ್ಟಿದ್ದೀವಲ್ವ, ಅದರಿಂದ 1 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಇದರಲ್ಲೇ 2 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದು ಫ್ರೆಶ್ ಆಗಿ ಆಗಿಂದಾಗಲೇ ಮಾಡಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಚೆನ್ನಾಗಿ ಕುದಿಸ್ಕೊಂಬಿಡಿ. ಚೆನ್ನಾಗಿ ಕುದ್ದ ನಂತರನೇ ನಾವು ಖಾರದ ಪುಡಿನ ಸೇರಿಸ್ಕೋಬೇಕಾಗುತ್ತೆ. ನಾನೀಗ 2 ನಿಮಿಷ ಕುದಿಸ್ಕೊಂಡಿದ್ದೀನಿ. ಈಗ ಖಾರಕ್ಕೆ ನಾನು ಅರ್ಧ ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ, ಹಾಗೆ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಮತ್ತು 1/4 ಟೀ ಸ್ಪೂನಷ್ಟು ಅರಿಶಿಣ ಹಾಕ್ತಾಯಿದ್ದೀನಿ. ಹಾಗೆ ನಾನು ಮೆಣಸಿನ ಪುಡಿ ಒಂದು ಅರ್ಧ ಟೀ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಪುಡಿಗಳನ್ನು ಹಾಕ್ಕೊಳ್ಳೋದ್ರಿಂದ ಗ್ರೇವಿ ಸೂಪರ್ ಟೇಸ್ಟಿಯಾಗಿರುತ್ತೆ. ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ರೆಸ್ಟೋರೆಂಟ್ಗಳಲ್ಲಿ ಖಾರ ಕಡಿಮೆ ಹಾಕಿರ್ತಾರೆ. ನಿಮಗಿನ್ನೂ ಖಾರ ಬೇಕು ಅಂದರೆ 1 ಟೀ ಸ್ಪೂನ್ ಅಚ್ಚ ಖಾರದ ಪುಡಿನೂ ಸೇರಿಸ್ಕೋಬೋದು. ಇದು ಅಷ್ಟೇ ಚೆನ್ನಾಗಿ ಕುದೀತಾ ಇದೆ ಅಲ್ವಾ. ಈಗ ನಾವು ಫ್ರೈ ಮಾಡಿಟ್ಟಿರೋಂಥ ಪನ್ನೀರನ್ನು ಹಾಕ್ಕೊಳ್ಳೋಣ. ಆದರೆ ಮ್ಯಾಶ್ ಮಾಡಿರೋ ಪನ್ನೀರನ್ನು ಈಗಲೇ ಹಾಕ್ಕೋಬೇಡಿ. ಮ್ಯಾಶ್ ಮಾಡಿರೋದ್ರಿಂದ ತುಂಬ ಬೇಗ ಬೆಂದೋಗುತ್ತೆ. 3/4 ಭಾಗ ಪನ್ನೀರ್ ಬೆಂದಿದೆ ಅನ್ನೋವಾಗ ಮಾತ್ರ ನೀವು ಸೇರಿಸ್ಕೋಬೇಕಾಗುತ್ತೆ. ಈಗ ಸ್ಟವನ್ನು ಸಿಮ್ಮಲ್ಲಿ ಇಟ್ಕೊಂಡು ಒಂದು 3 ಅಥವಾ 4 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ, 4 ನಿಮಿಷ ಆಗಿದೆ. ಈಗ ನಾವು ಮ್ಯಾಶ್ ಮಾಡಿಟ್ಟಿರೋಂಥ ಪನ್ನೀರನ್ನು ಸೇರಿಸ್ಕೊಳ್ತಿದ್ದೀವಿ. ಸೇರಿಸಿದ ನಂತರ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಹೀಗೆ ಬೇಯಿಸ್ಕೋಬೋದು. ಅಥವಾ ನೀವು ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ತೀನಿ ಅಂದರೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೋಬೋದು. ಜೀರಾ ರೈಸು ಚಪಾತಿಗಾದರೆ ಒಂದು ಸ್ವಲ್ಪ ತೆಳುವಾಗೂ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನಾನು ಒಂದು ಅರ್ಧ ಗ್ಲಾಸಷ್ಟು ಮಾತ್ರ, ಅಂದರೆ ಒಂದು ಟೀ ಗ್ಲಾಸಲ್ಲಿ ನೀರನ್ನು ಸೇರಿಸ್ಕೊಳ್ತಿದ್ದೀನಿ. ಇಷ್ಟು ಹಾಕ್ಕೊಂಡ್ರೆ ಸಾಕು. ನನಗೆ ತಿಕ್ಕಾಗಿ ಬೇಕು, ಅದರಿಂದ ಇಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಈಗ ಸ್ಟವನ್ನು ಸಿಮ್ಮಲ್ಲಿಟ್ಟು 7 ಅಥವಾ 8 ನಿಮಿಷನಾದರೂ ಮೆತ್ತಗೆ ನಾವು ಬೇಯಿಸ್ಕೋಬೇಕಾಗುತ್ತೆ. ಪನ್ನೀರನ್ನು ತುಂಬ ಹೊತ್ತು ಬೇಯಿಸಿದ್ರೂ ರಬ್ಬರ್ ಟೈಪಲ್ಲಿ ಆಗೋಗುತ್ತೆ, ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ. 7 ಅಥವಾ 8 ನಿಮಿಷ ಮಾತ್ರ ಬೇಯಿಸ್ಕೊಳ್ಳಿ. ನೋಡಿದ್ರಲ್ಲ, ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡು ಗ್ರೇವಿ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಸೂಪರಾಗಿರುತ್ತೆ ಫ್ರೆಂಡ್ಸ್. ಇದರಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಸ್ವಲ್ಪ ಫ್ರೆಶ್ ಕ್ರೀಮನ್ನು ಹಾಕ್ಬಿಟ್ರೆ ಅಂತೂ ಸೇಮ್ ರೆಸ್ಟೋರೆಂಟ್ಗಳಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಇರುತ್ತೆ. ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ನೀವು ಇನ್ನೊಂದು ಸ್ಪೂನಷ್ಟು ಬೆಣ್ಣೆ
ಹಾಕ್ಕೊಂಬಿಡಿ, ಚೆನ್ನಾಗಿರುತ್ತೆ. ಇಷ್ಟು ಮಾತ್ರ ಮಾಡೋದಕ್ಕೆ ನಾವು ರೆಸ್ಟೋರೆಂಟ್ಗೆ ಹೋಗಬೇಕಾ? ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದಲ್ವ? ಅದು ರುಚಿಯಾಗಿ ಮಾಡ್ಕೋಬೋದು. ನಾನಿವತ್ತು ಮೆತ್ತಗಿರೋಂಥ ಚಪಾತಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಎಷ್ಟು ಸಿಂಪಲಾಗಿ ಮಾಡ್ಬೋದು, ಅಷ್ಟೇ ರುಚಿಯಾಗಿರುತ್ತೆ. ಖಂಡಿತ ನೀವು ಟ್ರೈ ಮಾಡಿ. ಹೇಗೆ ಬಂತೋ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಂತರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.